ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಇವತ್ತು ನಾವು ಸಿಂಪಲ್ ಆಗಿ ಅಷ್ಟೇ ಹೆಲ್ತಿ ಆಗಿರುವಂತ ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. 1 ಕಪ್ ನಮ್ಮ ಹತ್ರ ಗೋಧಿ ಹಿಟ್ಟಿತ್ತಂದ್ರ ಸಾಕು ನೋಡ್ರಿ. ಸೂಪರ್ ಆಗಿ ಹೆಲ್ದಿ ಆಗಿರುವಂತ ದೋಸೆ ರೆಡಿ ಮಾಡ್ಬೋದು ನೋಡ್ರಿ. ಬರ್ರಿ ಸಾಫ್ಟ್ ಆಗಿರುವಂತ ಅಷ್ಟೇ ಕ್ರಿಸ್ಪಿ ಆಗಿರುವಂತ ದೋಸೆ ಹೆಂಗ್ ಮಾಡೋದಂತ ನೋಡ್ರಿ ಮಂತ್ರಿ. ಇಲ್ಲಿ ನೋಡ್ರಿ, ಮಿಕ್ಸಿ ಜಾರಿಗೆ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು ಹಾಕೊಂಡಿನ್ರಿ. 1 ಕಪ್ ಆಗೋಷ್ಟು ಬಾಂಬೆ ರವೆ ಹಾಕೊಂಡಿನ್ರಿ. ಬೇಕಂದ್ರೆ ಚಿರೋಟಿ ರವೆ ಕೂಡ ಹಾಕೋಬಹುದ್ರಿ. 1 ಕಪ್ ಆಗೋಷ್ಟು ಮೊಸರು ಹಾಕೊಂಡಿನ್ರಿ. ಇವಾಗ 1 ಕಪ್ ಆಗೋಷ್ಟು ನೀರ್ ಹಾಕೊಂಡಿನ್ರಿ. ಪರ್ಫೆಕ್ಟ್ ಮೆಜರ್ಮೆಂಟ್ ದಾಗ ಮಾಡಿದ್ರೆ ಮಾತ್ರ ಸೂಪರ್ ಆಗಿ ಬರ್ತೈತಿ ನೋಡ್ರಿ ಈ ದೋಸೆ. ಇವಾಗ ಏನ್ ಮಾಡೋಮ್ರಿ, ಒಂದ್ಸರ್ತಿ ಇದನ್ನ ಮಿಕ್ಸ್ ಮಾಡ್ಕೊಳಮಂತ್ರಿ. ಈ ದೋಸೆ ಮಾಡ್ಕೊಟ್ರಂದ್ರ ಅಕ್ಕಿ ದೋಸೆ ಕೂಡ ಮರ್ತ್ ಬಿಡ್ತಾರ ನೋಡ್ರಿ. ಅಟ್ ಸೂಪರ್ ಆಗಿ ಇದ್ರ ಟೇಸ್ಟ್ ಇರ್ತೈತ್ರಿ. ಒಂದ್ಸರ್ತಿ ಮಿಕ್ಸ್ ಆಗಿ ಮಾಡ್ಕೊಂಡು ಇದನ್ನ ಏನ್ ಮಾಡ್ಕೊಂಬ್ರಿ, ಈಗ ರುಬ್ಬಿ ತೊಗೊಳಮಂತ್ರಿ. ಇವಾಗ ನೋಡ್ರಿ ಸಾಫ್ಟ್ ಆಗಿ ಇದನ್ನ ರುಬ್ಕೋಬೇಕಾಗತ್ರಿ. ನೋಡ್ರಿ ಈ ತರ ಇಷ್ಟೇ ಸಾಫ್ಟ್ ಆಗಿ ರುಬ್ಕೋಬೇಕಾಗತ್ರಿ. ನೆಕ್ಸ್ಟ್ ಇದನ್ನ ಏನ್ ಮಾಡೋಮ್ರಿ, ಒಂದ್ ಬೌಲ್ದಾಗ ತೆಗ್ದಿಡುಮಂತ್ರಿ. ಒಂದ್ 15 ನಿಮಿಷದಾಗ ನಾವ್ ಈ ದೋಸೆ ಮಾಡ್ಬೋದು ನೋಡ್ರಿ. ಮತ್ತೆ ಹೆಲ್ದಿ ಕೂಡ ಐತ್ರಿ, ಮಕ್ಳಿಗೆ ಕೂಡ ಇಷ್ಟ ಆಗತ್ರಿ. ಒಂದ್ಸರ್ತಿ ಇದನ್ನ ಮಿಕ್ಸ್ ಮಾಡ್ಕೊಳಮಂತ್ರಿ. ಇವಾಗ ಇದಕ್ಕೊಂದ್ ಚಟ್ನಿ ರೆಡಿ ಮಾಡ್ಕೊಳಮಂತ್ರಿ. ನಾ ಚಟ್ನಿಗೆ ಇಲ್ಲಿ ತೆಂಗಿನಕಾಯಿ ಬಳಸ್ತಾ ಇಲ್ರಿ, ಅದ್ರ ಬದಲಾಗಿ ಎಳ್ಳಿನ ಚಟ್ನಿ ಮಾಡತ್ತೀನಿ ನೋಡ್ರಿ. 4 ಹಸಿಮೆಣಸಿನಕಾಯಿ, 1 ಕಪ್ ಆಗೋಷ್ಟು ಎಳ್ಳ, ಬೆಳ್ಳುಳ್ಳಿ ಮತ್ ಸ್ವಲ್ಪ ಕೊಬ್ಬರಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿನ್ರಿ. ಇದನ್ನ ಫಸ್ಟ್ ಗ್ರೈಂಡ್ ಮಾಡಿ ತಗೊಳಮಂತ್ರಿ ಮೊದಲ. ನೋಡ್ರಿ ಈಗ ಸ್ವಲ್ಪ ಗ್ರೈಂಡ್ ಆಗೈತಲ್ರಿ. ಇವಾಗ ನೀರ್ ಹಾಕ್ಬೇಕಾಗತ್ರಿ ನಾವು. 1 ಕಪ್ ಆಗೋಷ್ಟು ನೀರ್ ಹಾಕೊಂಡಿನ್ರಿ ನಾನು. ಇದೇನ್ ಸೈಡಿಗೆ ಇರ್ತೈತಲ್ರಿ, ಚಮಚಲಿ ಈ ತರ ತೆಗೆದು ಒಂದ್ಸರ್ತಿ ಇನ್ನೊಂದ್ ಸರ್ತಿ 2 ಸರ್ತಿ ಇದನ್ನ ಗ್ರೈಂಡ್ ಮಾಡ್ಬೇಕಾಗತ್ರಿ ನಾವು. ಈಗ ನೋಡ್ರಿ ನಾ ಇನ್ನೊಂದ್ಸರ್ತಿ ಗ್ರೈಂಡ್ ಮಾಡ್ಕೋತೀನ್ರಿ. ನೋಡ್ರಿ ಸೂಪರ್ ಆಗಿ ಹೆಲ್ದಿ ಆಗಿರುವಂತ ಎಳ್ ಚಟ್ನಿ ಕೂಡ ರೆಡಿ ಐತ್ ನೋಡ್ರಿ. ಇವಾಗ ಇದನ್ನ ಏನ್ ಮಾಡೋಮ್ರಿ, ಒಂದ್ ಬೌಲ್ದಾಗ ತೆಗೆದು ಇದಕ್ಕೊಂದು ಒಗ್ಗರಣೆ ಹಾಕೋಬೇಕಾಗತ್ರಿ. ಸೂಪರ್ ಹೆಲ್ದಿ ಆಗಿರುವಂತ ಚಟ್ನಿ ಕೂಡ ರೆಡಿ ಐತ್ ನೋಡ್ರಿ. ಇವಾಗ ನಾನು ಇದಕ್ಕ ಒಗ್ಗರಣೆ ಹಾಕ್ತೀನ್ರಿ. ಒಗ್ಗರಣೆಗೆ ನಾ ಇಲ್ಲಿ ಬರೇ ಕರಿಬೇವಿನ ಎಲೆ ಮತ್ತೆ ಸ್ವಲ್ಪ ಸಾಸ್ವಿ, ಸ್ವಲ್ಪ ಎಣ್ಣೆ ಹಾಕೊಂಡಿನಿ ನೋಡ್ರಿ. ಈಗ ನೋಡ್ರಿ ಹಿಟ್ಟನ್ನ ಒಂದ್ಸರ್ತಿ ಕಲಸೋಳಮಂತ್ರಿ ದೋಸೆ ಹಾಕಕ್ಕ. ಆ ಕಡೆ ನಾ ದೋಸೆ ತವಾ ಕೂಡ ಕಾಯಿಸಿಟ್ಟಿನ್ರಿ. ಈಗ ಇದು ಕೂಡ ರೆಡಿ ಆಗೈತ್ರಿ. ಸ್ವಲ್ಪ ಉಪ್ಪು ಹಾಕೊಂಡು ಹಿಟ್ಟು ರೆಡಿ ಮಾಡ್ಕೊಂಡೇನ್ರಿ. ಇಲ್ಲಿ ನೋಡ್ರಿ ದೋಸೆ ತವಾ ಕೂಡ ಕಾಯ್ದೈತ್ರಿ. ಇವಾಗ ಸ್ವಲ್ಪ ಇದಕ್ಕ ನೀರ್ಲೆ ಒರ್ಸ್ಕೋಬೇಕ್ರಿ. ಇಲ್ಲಾಂದ್ರ ಸ್ವಲ್ಪ ಎಣ್ಣೆ ಹಚ್ಕೊಂಡು ಒರ್ಸ್ಕೊಂಡ್ರು ಬರ್ತೈತ್ ನೋಡ್ರಿ. ಈಗೇನ್ ನಾವ್ ರೆಡಿ ಮಾಡಿ ಇಟ್ಕೊಂಡಿದೀವಲ್ರಿ, ಅದನ್ನ ಹಿಟ್ಟನ್ನ ಹಾಕಿ ನಿಧಾನವಾಗಿ ಒಂದೇ ಡೈರೆಕ್ಷನ್ದಾಗ ಈ ತರ ತಿರುಗ್ಬೇಕ್ ನೋಡ್ರಿ. ಇವಾಗ ನಮಗ ಸ್ವಲ್ಪ ಟೇಸ್ಟ್ ಬರ್ಲಿ ಅಂತ ಹೇಳಿ ನಾನೇನ್ ಮಾಡೀನ್ರಿ, ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕೊಂಡಿನ್ರಿ. ಮತ್ತೆ ಸ್ವಲ್ಪ ಉಪ್ಪು ಹಾಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡಿನ್ರಿ. ಇವಾಗ ನಿಧಾನವಾಗಿ ಒಂದ್ಸರ್ತಿ ತಿರುವು ಹಾಕೊಂಡಿನ್ ನೋಡ್ರಿ. ಇದನ್ನ 2 ಸೈಡ್ ಬೇಯಿಸ್ಬೇಕಾಗತ್ರಿ. ಇದು ಕ್ರಿಸ್ಪಿ ಬೇಕಂದ್ರ ನಾವ್ ತೆಳ್ಳಗ್ ಹಾಕಿದ್ರೆ ಕ್ರಿಸ್ಪಿ ಆಗತ್ರಿ. ಸ್ವಲ್ಪ ದಪ್ಪ ಹಾಕಿದೇವಂದ್ರ ಸಾಫ್ಟ್ ಆಗತ್ ನೋಡ್ರಿ. ಸೂಪರ್ ಹೆಲ್ದಿ ಆಗಿರುವಂತ ಗೋಧಿ ಹಿಟ್ಟಿನ ದೋಸೆ ಕೂಡ ರೆಡಿ ಐತ್ ನೋಡ್ರಿ. ಒಂದ್ಸರ್ತಿ ನನ್ನ ರೆಸಿಪಿ ನಿಮಗ್ ಏನಾದ್ರೂ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಲೈಕ್ ಮಾಡ್ರಿ. ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಒಂದ್ಸರ್ತಿ ಈ ರೆಸಿಪಿ ಕೂಡ ಟ್ರೈ ಮಾಡಿ ನೋಡ್ರಿ. ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಮಾಡಿ.